ಯದಾ ಯದಾ ಹಿ ಧರ್ಮಸ್ಯ ಭವತಿ ಭಾರತ ಧರ್ಮಸ್ಯ. ನಮಸ್ಕಾರ ಸ್ನೇಹಿತರೆ, ನೀವು ಪ್ರಿವ್ಯೂಲಿ ನೋಡಿದ್ರಲ್ಲ ಈ ಥರದ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆಗ್ತಿರುವಂಥದ್ದು. ಈ ವಿಡಿಯೋವನ್ನು ಹೇಗೆ ಎಡಿಟ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ ಐಕನನ್ನು ಆಲ್ ಸೆಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋ ಕಡೆ ನೋಡೋಣ. ಮೊದಲಿಗೆ VPN ಆನ್ ಮಾಡಿ, ನಂತರ ಕ್ಯಾಪ್ಕಟ್ ಓಪನ್ ಮಾಡಿ. ಸೊ ನನ್ನ ಹತ್ರ ವಿಡಿಯೋ ಕ್ಲಿಪ್ ಇಲ್ಲ, ನಾನು ಇದನ್ನೇ ಎಡಿಟ್ ಮಾಡಿ ತೋರಿಸ್ತೇನೆ. ನೀವು ಈ ಥರ ನಡ್ಕೊಂಡು ಬನ್ನಿ. ನಂತರ ಮುಂದೆ ಹೋಗಿ ಕೈಯನ್ನು ಮೇಲ್ ಮಾಡಿ ಜಂಪ್ ಮಾಡಿ. ಸೊ ಈ ವಿಡಿಯೋವನ್ನು ಅರ್ಧದಲ್ಲಿ ಕಟ್ ಮಾಡ್ತೇನೆ. ಸೊ ಇದೇ ವಿಡಿಯೋವನ್ನು ಎಡಿಟ್ ಮಾಡಿ ತೋರಿಸ್ತೇನೆ ಹೇಗೆ ಎಡಿಟ್ ಮಾಡೋದಂತ. ಸೊ ನನ್ನ ಹತ್ರ ವಿಡಿಯೋ ಕ್ಲಿಪ್ ಇಲ್ಲ. ನಂತರ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೇನೆ, ಅಲ್ಲಿಂದ ನೀವು ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಳಿ. ನಂತರ ಇದನ್ನು ಎಕ್ಸ್ಟ್ರಾಕ್ಟ್ ಆಡಿಯೋ ಮಾಡಿ, ಹಾಗೆ ವಿಡಿಯೋವನ್ನು ಡಿಲೀಟ್ ಮಾಡಿ. ಸಾಂಗ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬೀಟ್ಸ್ ಮೇಲೆ ಕ್ಲಿಕ್ ಮಾಡಿ. ಮಧ್ಯದಲ್ಲಿ ಒಂದು ಬೀಟ್ ಮಾರ್ಕ್ ಬರುತ್ತೆ, ಇಲ್ಲಿ ಬೀಟ್ ಮಾರ್ಕನ್ನು ಆ್ಯಡ್ ಮಾಡಿ. ಓವರ್ಲೆ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೆ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋವನ್ನು ಸಹ ಟೆಲಿಗ್ರಾಮಲ್ಲಿ ಹಾಕಿದ್ದೇನೆ, ಅಲ್ಲಿಂದ ನೀವು ಗ್ಯಾಲರಿಗೆ ಸೇವ್ ಮಾಡ್ಕೊಳ್ಳಿ. ವಿಡಿಯೋ ನೀವು ಆ್ಯಡ್ ಮಾಡಿದರೂ ಆಗುತ್ತೆ, ಮಾಡಿಲ್ಲ ಅಂದರೂ ಆಗುತ್ತೆ. ನೀವು ಸ್ಕ್ರೀನಲ್ಲಿ ನೋಡ್ಬೋದು, ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದಾರೆ. ಇದು ಒರಿಜಿನಲ್ ವಿಡಿಯೋ, ಇದು ಇನ್ನೊಬ್ಬ ಎಡಿಟ್ ಮಾಡಿರೋ ವಿಡಿಯೋ. ಈ ವಿಡಿಯೋದಲ್ಲಿ ಈ ಮೋಡದ ವಿಡಿಯೋ ಆ್ಯಡ್ ಮಾಡಿಲ್ಲ, ಆದರೂ ವೈರಲ್ ಆಗಿರುವಂಥದ್ದು. ಸೊ ನೀವು ಆ್ಯಡ್ ಮಾಡಿದರೂ ಆಗುತ್ತೆ, ಮಾಡಿಲ್ಲ ಅಂದರೂ ಆಗುತ್ತೆ. ಸೊ ನಾನು ಆ್ಯಡ್ ಮಾಡಿ ತೋರಿಸ್ತೇನೆ. ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿ, ನಾರ್ಮಲ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಸ್ಲೋ ಮೋಷನ್ ಮಾಡಿ. ನಂತರ ಈ ಬೀಟ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ಹಾಗೆ ವಿಡಿಯೋವನ್ನು ದೊಡ್ಡ ಮಾಡಿ, ಮೇಲೆ ಮೋಡ ಇರುತ್ತಲ್ಲ ಅಲ್ಲಿ ಅಡ್ಜಸ್ಟ್ ಮಾಡಿದ್ದನ್ನು. ನಂತರ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ, ಹಾರಿಜಾಂಟಲ್ ಮೇಲೆ ಕ್ಲಿಕ್ ಮಾಡಿ. ಈ ಲೈನನ್ನು ಇಲ್ಲಿ ಕೆಳಗಡೆ ಅಡ್ಜಸ್ಟ್ ಮಾಡಿ. ಹಾಗೆ ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ಇದನ್ನು ಸ್ವಲ್ಪ ದೊಡ್ಡ ಮಾಡಿ. ಮೇಲ್ಗಡೆ ಇದ್ದ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಮಾಡಿ. ನಂತರ ಇದೇ ವಿಡಿಯೋವನ್ನು ಓವರ್ಲೇ ಮಾಡಿ. ಹಾಗೆ ಈ ವಿಡಿಯೋದ ಕೆಳಗಡೆ ಅಡ್ಜಸ್ಟ್ ಮಾಡಿ. ನಂತರ ಓವರ್ಲೇ ಮಾಡಿದ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಕಟೌಟ್ ಮೇಲೆ ಕ್ಲಿಕ್ ಮಾಡಿ, ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋದ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ. 3 ವಿಡಿಯೋನು ಬೀಟ್ ಮಾರ್ಕ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಮೇಲೆ ಕ್ಲಿಕ್ ಮಾಡಿ. ಪೇಡ್ ಇನ್ ಆ್ಯನಿಮೇಷನ್ ಇದೆ, ಇದನ್ನು ಸೆಲೆಕ್ಟ್ ಮಾಡಿ. ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸಿಗೆ ಸೆಲೆಕ್ಟ್ ಮಾಡಿ. ಇದನ್ನು ಸ್ವಲ್ಪ ಸಣ್ಣ ಮಾಡಿ, ವಿಡಿಯೋದ ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟ್ ಮಾಡಿ. ನಂತರ ಇದೇ ಎಫೆಕ್ಟನ್ನು ಕಾಪಿ ಮಾಡಿ, ಒಂದೇ ಎಫೆಕ್ಟನ್ನು 2 ಕಡೆ ಅಡ್ಜಸ್ಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು ಅಡ್ಜಸ್ಟ್ ಮಾಡಿ, ನಂತರ ಸ್ವಲ್ಪ ಮುಂದೆ ಬಂದ ಮೇಲೆ ಇಲ್ಲೊಂದು ಅಡ್ಜಸ್ಟ್ ಮಾಡಿ. ಈ ಫೋಟೋವನ್ನು ಟೆಲಿಗ್ರಾಮ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ, ಅಲ್ಲಿಂದ ಗ್ಯಾಲರಿಗೆ ಸೇವ್ ಮಾಡಿ. ನಂತರ ಈ ಫೋಟೋವನ್ನು ಸಾಂಗ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ ಲಾಸ್ಟಲ್ಲಿ. ನಂತರ ಫೋಟೋವನ್ನು ಸ್ವಲ್ಪ ಝೂಮ್ ಮಾಡಿ. ಸೊ ನೀವು ಇಲ್ಲಿ ನಡ್ಕೊಂಡು ಬರ್ತಿರಲ್ಲ, ನಡ್ಕೊಂಡು ಬಂದ ಮೇಲೆ ಕೈಯನ್ನು ಮೇಲ್ ಮಾಡಿ ಜಂಪ್ ಮಾಡ್ತಿರಲ್ಲ, ಅದರ ಸ್ಕ್ರೀನ್ಶಾಟ್ ತಗೊಳ್ಳಿ. ಸೊ ನಾನು ಈ ವಿಡಿಯೋದಲ್ಲಿ ಜಂಪ್ ಮಾಡಿರೋದು ಶೋ ಆಗ್ತಾಯಿಲ್ಲ, ಸೊ ಅದಕ್ಕೆ ನಾನು ನಿಮಗೆ ತೋರಿಸ್ಲಿಕ್ಕೆ ಇದನ್ನು ಸ್ಕ್ರೀನ್ಶಾಟ್ ತಗೊಳ್ತೇನೆ. ನಂತರ ಬ್ಯಾಕ್ ಬನ್ನಿ, ಪಿಕ್ಸಾರ್ಟ್ ಓಪನ್ ಮಾಡಿ. ಹಾಗೆ ಬ್ಯಾಕ್ಗ್ರೌಂಡ್ಸ್ ಮೇಲೆ ಕ್ಲಿಕ್ ಮಾಡಿ, PNGಯನ್ನು ಸೆಲೆಕ್ಟ್ ಮಾಡಿ. ನಂತರ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇವಾಗಲೇ ಸ್ಕ್ರೀನ್ಶಾಟ್ ತೊಗೊಂಡಿದ್ರಲ್ಲ ಆ ಫೋಟೋವನ್ನು ಇಲ್ಲಿ ಆ್ಯಡ್ ಮಾಡಿ. ನಂತರ ರಿಮೂವ್ BG ಮೇಲೆ ಕ್ಲಿಕ್ ಮಾಡಿ, ರಿಮೂವ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಈ ಫೋಟೋವನ್ನು ಸೇವ್ ಮಾಡಿ. ನಂತರ ಅಲ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗಲೇ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ರಲ್ಲ PNGಯನ್ನು ಆ್ಯಡ್ ಮಾಡಿ. ವಿಡಿಯೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೊದಲಿಗೆ. ನಂತರ ಈ PNGಯನ್ನು ಸಾಂಗ್ನ ಎಂಡಲ್ಲಿ ಅಡ್ಜಸ್ಟ್ ಮಾಡಿ. ನಂತರ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಹಾಗೆ ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಫೋಟೋವನ್ನು ಸ್ವಲ್ಪ ಹೀಗೆ ಮೇಲ್ಗಡೆ ಮಾಡಿ, ಸ್ವಲ್ಪ ಸಣ್ಣ ಮಾಡಿ. ಹಾಗೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ, ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಫೋಟೋವನ್ನು ಸಣ್ಣ ಮಾಡಿ. ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ, ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಇನ್ನೊಂದು ಸ್ವಲ್ಪ ಮೇಲ್ಗಡೆ ಮಾಡಿ PNGಯನ್ನು. ಹಾಗೆ ಇದನ್ನು ಕಟ್ ಮಾಡಿ. ಕಟ್ ಮಾಡಿದ ಮೇಲೆ ಕಡೆ ಪಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ. ಹಾಗೆ
ಸ್ವಲ್ಪನೇ ಮುಂದೆ ಹೋಗಿ ಇಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ಹಾಗೆ ಇದನ್ನು ಸಣ್ಣ ಮಾಡಿ ಹೀಗೆ ಮೇಲ್ಗಡೆ ಮಾಡಿ. ಇಲ್ಲಿ ನೀವು ಜಾಸ್ತಿ ದೂರ ಕೀ ಫ್ರೇಮ್ ಆ್ಯಡ್ ಮಾಡಬೇಡಿ, ಹತ್ರನೇ ಆ್ಯಡ್ ಮಾಡಿ, ಯಾಕಂದರೆ ಸ್ಪೀಡಾಗಿ ಮೂವ್ ಆಗಬೇಕು. ಸೊ ನಂತರ ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ ಇದನ್ನು ಹೀಗೆ ಸ್ವಲ್ಪ ಮೇಲ್ಗಡೆ ಮಾಡಿ. ನಾವು ಕಟ್ ಮಾಡಿದ್ರಲ್ಲ ಇಲ್ಲಿ 2 PNG ಫೋಟೋ ಆಗಿದೆ. ಸೊ ಈ ಕಡೆ ಇದ್ದ PNG ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹತ್ತಿರದಲ್ಲಿ 2 ಕೀ ಫ್ರೇಮ್ ಆ್ಯಡ್ ಮಾಡಿದರು ಸ್ಟಾರ್ಟಿಂಗಲ್ಲಿ. ಸೊ ಅದೇ ಥರದಲ್ಲಿ ಆ ಕೀ ಫ್ರೇಮ್ ಮೇಲೆ ಇಟ್ಬಿಟ್ಟು ಈ ಫೋಟೋದಲ್ಲೂ ಸಹಿತ ಸೇಮ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ, ನಂತರ ಇಮೇಜ್ನ ಲಾಸ್ಟಲ್ಲಿ ಬನ್ನಿ, ಇಲ್ಲಿ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡಿ, ನಂತರ ಇಮೇಜನ್ನು ಮೊದಲಿಗೆ ಝೂಮ್ ಮಾಡಿದ್ರಲ್ಲ ಇವಾಗ ಸರಿಯಾಗಿ ಅಡ್ಜಸ್ಟ್ ಮಾಡಿ, ಸಣ್ಣ ಮಾಡಿ. ಇದರ PNG ಇಮೇಜನ್ನು ಆ್ಯಡ್ ಮಾಡಿದ್ರಲ್ಲ ಇಲ್ಲಿ ಮಿಡಲಲ್ಲಿ ಕಟ್ ಮಾಡಿದ್ವಿ. ಸೊ ಕಟ್ ಮಾಡಿದ ಈ ಕಡೆ ಪಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಇದ್ದ ಪಾಯಿಂಟನ್ನು ಹೀಗೆ ಸ್ಕ್ರೋಲ್ ಮಾಡಿ ಎಡಕ್ಕೆ ತಗೊಂಡು ಬನ್ನಿ, ಹಾಗೆ ಹೈಲೈಟ್ಸನ್ನು 100 ಮಾಡಿ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಬ್ಯಾಕ್ ಬನ್ನಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಮೇಜ್ಗೆ ಸ್ವಲ್ಪ ಗ್ಲೋ ಆಗಿ ಕಾಣಬೇಕಂದ್ರೆ ಕಲರ್ಲೆಸ್ ಫ್ಲ್ಯಾಶ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಓವರ್ಲೇಗೆ ಸೆಲೆಕ್ಟ್ ಮಾಡಿ, ಅಂದರೆ ಈ PNG ಇಮೇಜ್ಗೆ ಸೆಲೆಕ್ಟ್ ಮಾಡಿ. ನಂತರ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಪೀಡನ್ನು 0 ಮಾಡಿ, ರೇಂಜನ್ನು ನಿಮ್ಮ ವಿಡಿಯೋ ಹೇಗಿದೆಯಲ್ಲ ಅದರಲ್ಲಿ ನೋಡಿಬಿಟ್ಟು ಅಡ್ಜಸ್ಟ್ ಮಾಡಿ. ನಂತರ ಗ್ಲೋವನ್ನು ಸಹಿತ ಸೇಮ್ ನಿಮ್ಮ ವಿಡಿಯೋ ಹೇಗಿದೆಯಲ್ಲ ಅದರ ರೀತಿಯಲ್ಲಿ ಗ್ಲೋವನ್ನು ಅಡ್ಜಸ್ಟ್ ಮಾಡಿ. ನಂತರ ಈ ಎಫೆಕ್ಟನ್ನು ಸೊ PNG ಇಮೇಜನ್ನು ಕಟ್ ಮಾಡಿದ್ರಲ್ಲ ಅದಕ್ಕೆ ಸರಿಯಾಗಿ ಅಡ್ಜಸ್ಟ್ ಮಾಡಿ ಎಫೆಕ್ಟನ್ನು. ನಂತರ ಎಫೆಕ್ಟನ್ನು ದೊಡ್ಡ ಮಾಡಿ ಲಾಸ್ಟಲ್ಲಿ ಅಡ್ಜಸ್ಟ್ ಮಾಡಿ. ಹಾಗೆ ಇನ್ನೊಮ್ಮೆ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ. ಈ ಸಿಡ್ಲು ಬರ್ತಾ ಇರೋ ವಿಡಿಯೋ ನಾನು ಟೆಲಿಗ್ರಾಮ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಅಲ್ಲಿಂದ ನೀವು ಗ್ಯಾಲರಿಗೆ ಸೇವ್ ಮಾಡಿ. ಅಲ್ಲಿಗೆ ಒಂದನ್ನು ಸೆಲೆಕ್ಟ್ ಮಾಡಿ, ರೊಟೇಟ್ ಮಾಡಿ. ರೊಟೇಟ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಅಡ್ಜಸ್ಟ್ ಮಾಡಿ, ನಂತರ ಬ್ಲೆಂಡ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ಟರನ್ನು ಸೆಲೆಕ್ಟ್ ಮಾಡಿ. ನಂತರ ಎರಡನೇದು ಸಹಿತ ಸೇಮ್ ಹೀಗೆ ಸ್ಕ್ರೋಲ್ ಮಾಡಿ ಮೇಲ್ಗಡೆ ಅಡ್ಜಸ್ಟ್ ಮಾಡಿ. ನಂತರ ಬ್ಲೆಂಡ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ. ಬೀಟ್ ಮಾರ್ಕ್ ಇದೆಯಲ್ಲ ಈ ಬೀಟ್ ಮಾರ್ಕಲ್ಲಿ ಒಂದು ಎಫೆಕ್ಟನ್ನು ಆ್ಯಡ್ ಮಾಡೋಣ. ಯಾಕೆಂದರೆ ಈ ವಿಡಿಯೋಯಿಂದ ಈ ವಿಡಿಯೋಗೆ ಮೂವ್ ಆಗುತ್ತಲ್ಲ, ಸೊ ಇಲ್ಲಿ ಒಂದು ಎಫೆಕ್ಟನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ಲ್ಯಾಶ್ ವೈಬ್ರೇಷನ್ ಎಫೆಕ್ಟನ್ನು ಆ್ಯಡ್ ಮಾಡಿ. ನಂತರ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ವೀಡಿಯೋಸ್ಗೆ ಸೆಲೆಕ್ಟ್ ಮಾಡಿ, ಸ್ಲ್ಯಾಶ್ ವೈಬ್ರೇಷನ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇದನ್ನು ಬೀಟ್ ಮಾರ್ಕ್ಗೆ ಸರಿಯಾಗಿ ಅಡ್ಜಸ್ಟ್ ಮಾಡಿ. ನಂತರ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ, ಗ್ಲೋ 0 ಮಾಡಿ, ಹಾಗೆ ಸ್ಪೀಡನ್ನು ಸ್ವಲ್ಪ ಕಡಿಮೆ ಮಾಡಿ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದಿಷ್ಟು ಸ್ನೇಹಿತರೆ ಈ ವಿಡಿಯೋವನ್ನು ಹೇಗೆ ಎಡಿಟ್ ಮಾಡೋದಂತ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. It's not a game, it's a